ಇವತ್ತು ರಾಜ್ಯದಲ್ಲಿ ಅತಿ ದೊಡ್ಡ ಇಡಿ ರೇಡ್ ಆಗಿದೆ. 17ಕ್ಕೂ ಹೆಚ್ಚು ಕಡೆ ಏಕಕಾಲದಲ್ಲಿ ರೇಡ್ ಮಾಡಲಾಗಿದೆ. 100ಕ್ಕೂ ಅಧಿಕ ಅಧಿಕಾರಿಗಳು ಈ ರೇಡ್ ನಲ್ಲಿ ಭಾಗಿಯಾಗಿದ್ದಾರೆ. ಅತಿ ದೊಡ್ಡ ರೇಡ್ ಆಗಿರುವ ಕಾರಣಕ್ಕಾಗಿ ಸಹಜವಾಗಿ ಕುತೂಹಲ ಮೂಡಿಸ್ತಾ ಇದೆ. ನಿಮ್ಮಲ್ಲಿ ಒಂದಷ್ಟು ಮಂದಿಗೆ ಕುತೂಹಲ, ಪ್ರಶ್ನೆ ಎಲ್ಲವೂ ಕೂಡ ಇರುತ್ತೆ. ಈ ರೇಡ್ ನಡೆದಿದ್ದಾದ್ರೂ ಏನಕ್ಕೆ ಅಂತ. ರೇಡ್ ಆಗಿದ್ದು ಕಾಂಗ್ರೆಸ್ನ ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ಶಾಸಕ ಹಾಗೂ ಬಿಡಿಎ ಅಧ್ಯಕ್ಷ ಕೂಡ ಆಗಿರುವಂತ ಹ್ಯಾರಿಸ್ ಮನೆ ಮೇಲೆ ಹಾಗೂ ಕಚೇರಿ ಮೇಲೆ ಇಲ್ಲೆಲ್ಲವೂ ಕೂಡ ರೇಡ್ ಮಾಡಲಾಗಿದೆ. ಇಲ್ಲಿ ಹೆಚ್ಚು ಪಾತ್ರ ಇರೋದು ಹ್ಯಾರಿಸ್ ಮಕ್ಕಳದು, ಹ್ಯಾರಿಸ್ದಲ್ಲ. ಪ್ರಮುಖವಾಗಿ ಕಾಂಗ್ರೆಸ್ನ ಯುವ ನಾಯಕ ಡಿ.ಕೆ. ಶಿವಕುಮಾರ್ ಆಪ್ತ ಆಗಿರುವಂತಹ, ಹಿಂದೆ ಒಂದಷ್ಟು ಗಲಾಟೆ ಪ್ರಕರಣಗಳಲ್ಲಿ ಸದ್ದು ಮಾಡಿಕೊಂಡಿರುವಂತಹ ನಲಪಾಡ್ ಮನೆ ಮೇಲೆ ಹಾಗೂ ಕಚೇರಿ ಮೇಲೆ ರೇಡ್ ಆಗಿದೆ. ಹಾಗೆ ಹ್ಯಾರಿಸ್ ಎರಡನೇ ಮಗನ ಕಚೇರಿ ಮೇಲೆ ಹಾಗೂ ಮನೆ ಮೇಲೂ ಕೂಡ ರೇಡ್ ಮಾಡಲಾಗಿದೆ. ಅದೇ ರೀತಿಯಾಗಿ ಕೇಂದ್ರದ ಮಾಜಿ ಸಚಿವ ರಹಮಾನ್ ಖಾನ್ ಮೊಮ್ಮಗನ ಮನೆ ಮೇಲೂ ಕೂಡ ರೇಡ್ ಆಗಿದೆ. ಹಾಗೆ ಶ್ರೀಕಿ ಅನ್ನುವಂತ ಹ್ಯಾಕರ್ ಇವನ್ ಮನೆ ಮೇಲೆ ಕೂಡ ರೇಡ್ ಮಾಡಲಾಗಿದೆ. ಹೀಗೆ ಬೇರೆ ಬೇರೆ ಕಡೆಗಳಲ್ಲಿ 17ಕ್ಕೂ ಹೆಚ್ಚು ಕಡೆಗಳಲ್ಲಿ ರೇಡ್ ಮಾಡಲಾಗಿದೆ. ಸಾಕಷ್ಟು CRPF ಸಿಬ್ಬಂದಿಯನ್ನ ಇಟ್ಕೊಂಡು ಇವತ್ತು ರೇಡ್ ಮಾಡಿ ಪರಿಶೀಲನೆ ಎಲ್ಲವನ್ನು ಕೂಡ ಮಾಡಲಾಗ್ತದೆ. ಒಂದು ಪ್ರಶ್ನೆ ಎಲ್ಲರಿಗೂ ಕೂಡ ಕಾಡ್ತಾ ಇರುತ್ತೆ, ಯಾವ ಕಾರಣಕ್ಕಾಗಿ ಇಡಿ ರೇಡ್ ಮಾಡಲಾಗಿದೆ ಅಂತ. ಸುಮ್ಮನೆ ಇಡಿ ಅಧಿಕಾರಿಗಳು ರೇಡ್ ಮಾಡೋದಿಲ್ಲ, ಅದು ಕೂಡ ಅತಿ ದೊಡ್ಡ ರೀತಿಯಾಗಿ ರೇಡ್ ಆಗಿದೆ. ಸೊ ಏನು ಅಂತ ಗಮನಿಸ್ತಾ ಹೋಗೋಣ. ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತ ಸುದ್ದಿ ಇದು. ವೀಕ್ಷಕರೇ, ಬಿಟ್ಕಾಯಿನ್ ಹಗರಣ ನೀವೆಲ್ಲರೂ ಕೇಳೇ ಇರ್ತೀರಾ. ಒಂದು ಸಮಯದಲ್ಲಿ ರಾಜ್ಯದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡಿದಂತ ಸುದ್ದಿ ಅದು. ಬಿಜೆಪಿಯವರು ಕಾಂಗ್ರೆಸ್ ಮೇಲೆ ಹೇಳ್ತಾ ಇದ್ರು, ಕಾಂಗ್ರೆಸ್ನವರು ಬಿಜೆಪಿ ಮೇಲೆ ಹೇಳ್ತಾ ಇದ್ರು. ನೀವು ತಿಂದಿದ್ದೀರಾ ಅಂತ ಅವ್ರು ಹೇಳ್ತಾ ಇದ್ರು, ಅವ್ರು ತಿಂದಿದ್ದಾರಂತ ಇವ್ರು ಹೇಳ್ತಾ ಇದ್ರು. ಕೊನೆಗೆ ತೀವ್ರವಾದ ಜಟಾಪಟಿ ಎಲ್ಲವನ್ನು ಕೂಡ ಮಾಡ್ಕೊಂಡಿದ್ರು. ಮೊದಲಿಗೆ ಈ ಹಗರಣ ಸದ್ದು ಮಾಡಿದ್ದು ಯಾವ ಸಂದರ್ಭದಲ್ಲಿ ಅಂತಂದ್ರೆ ಬಿಜೆಪಿ ಅಧಿಕಾರದಲ್ಲಿ ಇದ್ದಂತಹ ಸಂದರ್ಭದಲ್ಲಿ. ಹೀಗಾಗಿ ಬಿಜೆಪಿ ನಾಯಕರ ಮೇಲೆ ಈ ಆರೋಪಗಳೆಲ್ಲವೂ ಕೂಡ ಕೇಳಿ ಬಂದಿತ್ತು. ಬಿಟ್ಕಾಯಿನ್ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಸಹಜವಾಗಿ ನಮಗೆಲ್ಲ ಕುತೂಹಲ ಇತ್ತು, ಕಾಂಗ್ರೆಸ್ನವರಾದ್ರೂ ತಿಂದಿರ್ಲಿ ಅಥವಾ ಬಿಜೆಪಿಯವರಾದ್ರೂ ತಿಂದಿರ್ಲಿ, ಸತ್ಯ ಏನಿದೆ ಅದೇನಾದ್ರೂ ಹೊರಗಡೆ ಬರ್ಬೋದಾ ಅಂತ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು. ಆದ್ರೆ ಯಾವ ವಿಚಾರಗಳು ಕೂಡ ಹೊರಗಡೆ ಬರಲಿಲ್ಲ. ಬರೀ ಆರೋಪ ಪ್ರತ್ಯಾರೋಪಗಳಿಗೆ ಮಾತ್ರ ಸೀಮಿತ ಆಯಿತು ಆ ಸಂದರ್ಭದಲ್ಲಿ. ಈ ಬಿಟ್ಕಾಯಿನ್ ಸುದ್ದಿ ಒಂದ್ ಕಡೆ ಆದ್ರೆ ಅದರಲ್ಲಿ ಅತಿ ಹೆಚ್ಚು ಸದ್ದು ಮಾಡಿದಂತ ಒಂದು ಹೆಸರು ಅಂತಂದ್ರೆ ಅದು ಶ್ರೀಕಿ ಎನ್ನುವಂತ ಹೆಸರು. ಶ್ರೀಕೃಷ್ಣ ಅಲಿಯಾಸ್ ಶ್ರೀಕಿ ಎನ್ನುವಂತ ಹೆಸರು ಒಂದು ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತ ವ್ಯಕ್ತಿತ್ವ. ಯಾರಿದು ಶ್ರೀಕಿ ಅಂತಂದ್ರೆ 2020ರ ಸಂದರ್ಭದಲ್ಲಿ ಡ್ರಗ್ಸ್ ಪ್ರಕರಣ ಒಂದರಲ್ಲಿ ಸಂಬಂಧಪಟ್ಟ ಹಾಗೆ ಪೊಲೀಸರ ಕೈಯಲ್ಲಿ ಸಿಕ್ಕಾಕೊಂಡಂತಹ ವ್ಯಕ್ತಿ ಶ್ರೀಕಿ. ಈ ಡಾರ್ಕ್ ವೆಬ್ಸೈಟ್ ಗಳ ಮೂಲಕ ಡ್ರಗ್ಸ್ ಗಳನ್ನ ತರಿಸ್ಕೊಳ್ತಿದ್ದ ಅಂತ ಹೇಳಿ ಪೊಲೀಸರು ಅವ್ರನ್ನ ಅರೆಸ್ಟ್ ಮಾಡಿದ್ರು, ವಶಕ್ಕೆ ತೆಗೆದುಕೊಂಡಿದ್ರು, ವಿಚಾರಣೆ ಎಲ್ಲ ನಡೆಸ್ತಾ ಇದ್ರು. ಅದಾದ ಬಳಿಕ ಪೊಲೀಸರ ದಂಗಾಗುವಂತ ಒಂದಷ್ಟು ಮಾಹಿತಿಗಳೆಲ್ಲವೂ ಕೂಡ ಹೊರಗೆ ಬಂತು. ಅದೇನಪ್ಪಾ ಅಂತಂದ್ರೆ ಈ ಶ್ರೀಕಿ ಸಾಮಾನ್ಯವಾದಂತ ವ್ಯಕ್ತಿ ಆಗಿರ್ಲಿಲ್ಲ. ಶ್ರೀಕಿ ಅಂತಾರಾಷ್ಟ್ರೀಯ ಮಟ್ಟದ ಹ್ಯಾಕರ್ ಕೂಡ ಆಗಿದ್ದಂತ ವ್ಯಕ್ತಿ. ಅಷ್ಟು ಮಾತ್ರ ಅಲ್ಲದೆ ಸಾಕಷ್ಟು ವೆಬ್ಸೈಟ್ ಗಳಲ್ಲಿ ಹ್ಯಾಕ್ ಮಾಡಿ ಕೋಟಿ ರೂಪಾಯಿ ಹಣಗಳನ್ನ ಸಂಪಾದನೆ ಮಾಡ್ತಿದ್ದ ಅಥವಾ ಎಗರಿಸ್ತಿದ್ದ. ಹಾಗೆ ಬೇರೆ ಬೇರೆ ವೆಬ್ಸೈಟ್ ಗಳ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಹ್ಯಾಕ್ ಮಾಡಿ ಅದರಿಂದಲೂ ಕೂಡ ಆತ ಕೋಟಿ ಹಣವನ್ನ ಸಂಪಾದನೆ ಮಾಡ್ತಾ ಇದ್ದ. ಹ್ಯಾಕ್ ಮಾಡಿ ಅದನ್ನ ಬಿಟ್ಕಾಯಿನ್ ಆಗಿ ಪರಿವರ್ತಿಸಿ ಮತ್ತೊಮ್ಮೆ ಅದನ್ನ ರೂಪಾಯಿಯಾಗಿ ಪರಿವರ್ತಿಸಿಕೊಂಡು ಆತ ತನಗೆ ಬೇಕಾದ ರೀತಿಯಲ್ಲಿ ಜೀವನವನ್ನ ಲೀಡ್ ಮಾಡ್ತಾ ಇದ್ದ ಈ ಶ್ರೀಕಿ. ಈ ಬಿಟ್ಕಾಯಿನ್ ಅಂತಂದ್ರೆ ಅದೊಂದು ಡಿಜಿಟಲ್ ರೂಪದಲ್ಲಿ ಇರುವಂತಹ ಕರೆನ್ಸಿ. ಒಂದು ಬಿಟ್ಕಾಯಿನ್ಗೆ ಇಷ್ಟಂತ ರೇಟ್ ಇರುತ್ತೆ. ಅಂದ್ರೆ ಒಂದು ಬಿಟ್ಕಾಯಿನ್ಗೆ ಒಂದು 50 ರೂಪಾಯಿನೋ 70 ರೂಪಾಯಿನೋ ಎಕ್ಸಾಂಪಲ್ ಕೊಡ್ತಾರೆ, ಅದು ಇಷ್ಟೇ ಇರುತ್ತೆ ಅಂತ ಹೇಳ್ತಾರೆ. ಇವಾಗ ಯೂಟ್ಯೂಬ್ ಅಲ್ಲಿ $1ಗೆ ಇಷ್ಟು ಅಮೌಂಟ್ ಅಂತ ನಾವು ಇಂಡಿಯನ್ ಕರೆನ್ಸಿಯಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಲ್ಲ, ಅದೇ ರೀತಿ ಒಂದು ಬಿಟ್ಕಾಯಿನ್ಗೆ ಈ ರೀತಿಯಾಗಿ ಒಂದಷ್ಟು ಅಮೌಂಟ್ ಇರುತ್ತೆ. ಒಂದು ಬಿಟ್ಕಾಯಿನ್ಗೆ ಅದು ಕೂಡ ಒಮ್ಮೊಮ್ಮೆ ವೇರಿಯೇಷನ್ ಆಗ್ತಾ ಇರುತ್ತೆ. ಅಂದ್ರೆ ಒಮ್ಮೊಮ್ಮೆ ಲಕ್ಷವರೆಗೂ ಹೋಗುತ್ತೆ, ಒಮ್ಮೊಮ್ಮೆ ಅದರ ರೇಟು ಕಡಿಮೆ ಕೂಡ ಆಗುತ್ತೆ, ಜಾಸ್ತಿ ಕೂಡ ಆಗುತ್ತೆ. ಆ ಡಿಜಿಟಲ್ ರೂಪದಲ್ಲಿ ಇರುವಂತ ಕರೆನ್ಸಿ ಅದನ್ನ ನಾವು ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೊಂದು ಪಾಸ್ವರ್ಡ್, ಕೀ ಅಂತದೆಲ್ಲವೂ ಕೂಡ ಇರುತ್ತೆ. ಒಂದು ಡಿಜಿಟಲ್ ವ್ಯಾಲೆಟ್ ಅಂತಾನೂ ಇರುತ್ತೆ, ಅದರಲ್ಲಿ ಈ ಬಿಟ್ಕಾಯಿನ್ ಇರುತ್ತೆ. ಅದನ್ನ ಕೀ ಮತ್ತೆ ಪಾಸ್ವರ್ಡ್ ನ ಬಳಸ್ಕೊಂಡು ತೆಗೆದುಕೊಳ್ಳಲಾಗುತ್ತೆ. ಈ ಬಿಟ್ಕಾಯಿನ್ ಮೂಲಕವೇ ತುಂಬಾ ಜನ ಕೋಟಿ ಹಣವನ್ನ ಸಂಪಾದನೆ ಮಾಡ್ತಾರೆ. ಸೊ ಫೈನಲ್ ಆಗಿ ಶ್ರೀಕಿ ವಿರುದ್ಧ ಇಷ್ಟೆಲ್ಲ ಆರೋಪಗಳೆಲ್ಲವೂ ಕೇಳಿ ಬಂದಿತ್ತು. ಶ್ರೀಕಿ ಒಬ್ಬ ನೆಪ ಮಾತ್ರಕ್ಕೆ ಹ್ಯಾಕರ್, ಆದ್ರೆ ಈತನನ್ನು ಸಾಕಷ್ಟು ಮಂದಿ ಬಳಸ್ಕೊಂಡಿದ್ದಾರೆ ಅಂತ ಹೇಳಿ ಕೇಳಿ ಬಂದಿತ್ತು. ರಾಜಕೀಯ ನಾಯಕರು, ಪೊಲೀಸ್ ಅಧಿಕಾರಿಗಳು ಅಥವಾ ಬೇರೆ ಬೇರೆ ಒಂದಷ್ಟು ಶ್ರೀಮಂತರು ಈತನ ತಲೆಯಲ್ಲಿ ಹ್ಯಾಕಿಂಗ್ ಅನ್ನೋ ಒಂದು ಟ್ಯಾಲೆಂಟ್ ಇತ್ತಲ್ಲ, ಅದನ್ನ ತುಂಬಾ ಜನ ಬಳಸ್ಕೊಂಡಿದ್ದಾರೆ ಅಂತ ಹೇಳಿ ಆರೋಪ ಎಲ್ಲ ಕೇಳಿ ಬಂದಿತ್ತು. ಈತನ ಹಿನ್ನೆಲೆ ಏನು ಅಂತ ನೋಡ್ತಾ ಹೋದ್ರೆ, ಈತ ಮೂಲತಃ ನಮ್ಮ ಬೆಂಗಳೂರಿನ ಜಯನಗರದವನು. ಈತ 4ನೇ ಕ್ಲಾಸ್ ಓದ್ತಿದ್ದಂತ ಸಂದರ್ಭದಲ್ಲಿ ಹ್ಯಾಕಿಂಗ್ ಬಗ್ಗೆ ತುಂಬಾ ಆಸಕ್ತಿ ಇತ್ತಂತೆ. ಅದಾದ ಬಳಿಕ ಅದರ ಬಗ್ಗೆ ವಿಪರೀತ ಕಲ್ತ್ಕೊಳ್ಳಕ್ಕೆ ಶುರು ಮಾಡ್ತಾನಂತೆ. ಕಾಲೇಜ್ ನಲ್ಲಿ ಇರ್ಬೇಕಾದ್ರೇನೆ ಈತ ಹ್ಯಾಕಿಂಗ್ ನಲ್ಲಿ ಪಂಟರ್ ಆಗಿದ್ದಂತೆ. ಅದಾದ ಬಳಿಕ ನ್ಯೂಜಿಲೆಂಡ್ ಗೆ ಹೋಗ್ತಾನಂತೆ, ಅಲ್ಲಿ BSc ನ ಕಂಪ್ಲೀಟ್ ಮಾಡ್ತಾನಂತೆ. ನಂತರ ಹ್ಯಾಕಿಂಗ್ ನಲ್ಲಿ ದೊಡ್ಡ ಪಂಟರ್ ಆಗಿ ಅಥವಾ ದೊಡ್ಡ ಟ್ಯಾಲೆಂಟ್ ಆಗಿ ಈತ ಬೆಳಿತಾನಂತೆ. ಸೊ ಆಫ್ಟರ್ ದಟ್ ಈತ ಹ್ಯಾಕಿಂಗ್ ಮಾಡ್ತಿದ್ದ ಕಾರಣಕ್ಕಾಗಿ ಅಥವಾ ಹ್ಯಾಕಿಂಗ್ ಜ್ಞಾನ ಇದ್ದಂತ ಕಾರಣಕ್ಕಾಗಿ ರಾಜಕೀಯದ ನಾಯಕರ ಮಕ್ಕಳೆಲ್ಲರೂ ಕೂಡ ಸಂಪರ್ಕ ಮಾಡೋದಕ್ಕೆ ಶುರು ಮಾಡ್ತಾರಂತೆ. ಈತನ ಜೊತೆಗೆ ಸ್ನೇಹವನ್ನು ಬೆಳೆಸ್ತಾರಂತೆ. ಸೊ ಕೊನೆಯದಾಗಿ ಶ್ರೀಕಿ ಅರೆಸ್ಟ್ ಆಗ್ತಾನೆ. ಯಾವಾಗ ಇವನು ಅರೆಸ್ಟ್ ಆಗ್ತಾನೆ, ಈ ಮಾಹಿತಿಗಳೆಲ್ಲವೂ ಹೊರ ಬರೋದಕ್ಕೆ ಶುರು ಆಗುತ್ತೆ. ದೊಡ್ಡ ರಾಜಕೀಯ ನಾಯಕರು, ಪೊಲೀಸರೆಲ್ಲರೂ ಕೂಡ ಈತನಿಂದ ಹ್ಯಾಕ್ ಮಾಡಿಸೋದು,
ಹ್ಯಾಕ್ ಮಾಡಿಸಿ ಬೇರೆಯವರ ಡಿಜಿಟಲ್ ವ್ಯಾಲೆಟ್ ನಲ್ಲಿ ಇದ್ದಂತ ಬಿಟ್ಕಾಯಿನ್ ಗಳನ್ನ ಬೇರೆಯವರು ಕದ್ದಿದ್ದಾರೆ ಅಂತೇಳಿ ಆರೋಪಗಳು ಕೇಳಿ ಬಂದಿತ್ತು. ಆ ಮೂಲಕ ಕೋಟಿ ಕೋಟಿ ಹಣವನ್ನು ಸಂಪಾದನೆ ಮಾಡಿದ್ದಾರೆ ಎನ್ನುವಂತ ಮಾಹಿತಿ ಎಲ್ಲವೂ ಹೊರಬಂದಿತ್ತು. ಅದು ಯಾವಾಗ ವಿಪರೀತ ಸದ್ದು ಮಾಡೋದಕ್ಕೆ ಶುರುವಾಯಿತು, ಸರ್ಕಾರ ಒಂದು SIT ನ ರಚನೆ ಮಾಡುತ್ತೆ. ಆದ್ರೆ SIT ಇಲ್ಲಿಯವರೆಗೂ ಏನ್ ಮಾಡಿದೆಯೋ ಮಾಹಿತಿ ಗೊತ್ತಿಲ್ಲ. ತುಂಬಾ ನಿಧಾನಕ್ಕೆ ತನಿಖೆ ಆಗ್ತಾ ಇರುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಒಂದಷ್ಟು ಮಾಹಿತಿ ಅಂತೂ SIT ಅಧಿಕಾರಿಗಳು ಈಗಾಗಲೇ ಕಲೆ ಹಾಕಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ಇದು ಶ್ರೀಕಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿಗಳು. ಇದ್ರ ನಡುವೆ ಸಾಕಷ್ಟು ಕಥೆಗಳು ಅಥವಾ ಡ್ರಾಮಾಗಳೆಲ್ಲ ಆಗಿತ್ತು. ಯಾರು ಬಂಧಿಸಿದ್ರು ಅವರೇ ಈತನ ಮೂಲಕ ಹ್ಯಾಕ್ ಮಾಡಿಸಿ ಹಣವನ್ನು ಸಂಪಾದನೆ ಮಾಡಿದ್ದಾರೆ ಎನ್ನುವಂತ ಆರೋಪಗಳೆಲ್ಲವೂ ಕೇಳಿ ಬಂದಿತ್ತು. ಅಂದ್ರೆ ನಮ್ ಕಡೆ ಒಂದು ಗಾದೆ ಇದೆ, ಬೇಲಿನೇ ಎದ್ದು ಹೊಲ ಮೇಯ್ದಂತೆ ಅಂತ. ಆ ತರ ಆಯ್ತು ಇವ್ರ ಕತೆ. ಯಾರನ್ನ ನಂಬೋದು ಯಾರನ್ನ ಬಿಡೋದು ಒಂದು ಗೊತ್ತಾಗೋದಿಲ್ಲ. ಇಂಥದ್ದೆಲ್ಲವೂ ಕೂಡ ಆ ಟೈಮಲ್ಲಿ ಆಗಿತ್ತು. ನಲ್ಪಾಡ್ ಮೇಲೆ ದಾಳಿ ಆಗಿದ್ದು ಯಾಕೆ ಅನ್ನೋದನ್ನ ನಾವು ಗಮನಿಸ್ತಾ ಹೋಗೋಣ. ಪ್ರಮುಖವಾಗಿ ಇಡಿ ಅಧಿಕಾರಿಗಳು ಮಧ್ಯದಲ್ಲಿ ಪ್ರಕರಣ ದಾಖಲಿಸಿಕೊಳ್ತಾರೆ. ಸಾಕಷ್ಟು ಆಧಾರದ ಮೇಲೆ, ಅಂದ್ರೆ ಅಕ್ರಮ ಹಣ ವರ್ಗಾವಣೆ ಆಗಿದೆ ಎನ್ನುವಂತ ವಿಚಾರದಲ್ಲಿ ಪ್ರಮುಖವಾಗಿ ಶ್ರೀಕಿ ಮುಂಬೈನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಉದ್ಯಮಿಯೊಬ್ಬರಿಗೆ ಇದನ್ನ ವರ್ಗಾವಣೆ ಮಾಡ್ತಿದ್ದಂತೆ. ಅವರ ಮೂಲಕ ಅದನ್ನ ಹಣದ ರೂಪಕ್ಕೆ ಕನ್ವರ್ಟ್ ಮಾಡಿ ಮತ್ತೆ ಬೇರೆ ಬೇರೆ ಅಕೌಂಟ್ ಗಳಲ್ಲಿ ಹಾಕಿಸ್ತಾ ಇದ್ದಂತೆ. ಈ ರೀತಿಯಾಗಿ ಅಕ್ರಮ ಹಣ ವರ್ಗಾವಣೆ ಎಲ್ಲವೂ ಕೂಡ ಆಗಿತ್ತು. ಜೊತೆಗೆ 2020 ಸಂದರ್ಭದಲ್ಲಿ ಒಂದು FIR ಕೂಡ ಆಗಿತ್ತು. ಅದೆಲ್ಲದರ ಆಧಾರದ ಮೇಲೆ ಇಡಿ ಅಧಿಕಾರಿಗಳು ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆ ಎಲ್ಲವನ್ನು ಕೂಡ ಆರಂಭಿಸಿದ್ರು. ಸೊ ಈ ವಿಚಾರವಾಗಿ ನಲ್ಪಾಡಿಗೆ ಏನ್ ಸಂಬಂಧ ಅಂತ ನೋಡ್ತಾ ಹೋಗೋಣ. ಲಾಸ್ಟ್ ಟೈಮ್ ಸ್ವತಃ ನಲ್ಪಾಡೆ ಒಪ್ಕೊಂಡಿದ್ರು ಶ್ರೀಕಿಗೂ ನನಗೂ ಸಂಬಂಧ ಇತ್ತು ಅಥವಾ ಪರಿಚಯ ಇತ್ತು ಅನ್ನುವಂತ ರೀತಿಯಲ್ಲಿ. ಹೇಗೆ ಅಂತಂದ್ರೆ ಹ್ಯಾರಿಸ್ ನ ಎರಡನೇ ಮಗ ಆಗಿರುವಂತ ಓಮರ್, ಈ ಓಮರ್ ನ ಕ್ಲಾಸ್ಮೇಟ್ ಹಾಗೆ ಶ್ರೀಕಿ ಫ್ರೆಂಡ್ ಆಗಿದ್ರಂತೆ. ಆ ಮೂಲಕ ನಲ್ಪಾಡ್ ಗ್ಯಾಂಗ್ ಗೆ ಶ್ರೀಕಿ ಎಂಟ್ರಿ ಕೊಡ್ತಾನೆ. ಈ ನಲ್ಪಾಡ್ ವಿಷಯದಲ್ಲಿ ಒಂದು ಗಲಾಟೆ ಆಗಿತ್ತಲ್ಲ, ವಿದ್ವತ್ ಎನ್ನುವಂತ ವ್ಯಕ್ತಿಗೆ ಹೊಡೆದಂತ ಗಲಾಟೆ. ಆ ಗಲಾಟೆಯಲ್ಲಿ ಶ್ರೀಕಿಯು ಕೂಡ ಇದ್ದಂತೆ. ಆದ್ರೆ ಶ್ರೀಕಿಯನ್ನ ಆ ಸಂದರ್ಭದಲ್ಲಿ ಅರೆಸ್ಟ್ ಮಾಡಿರಲಿಲ್ಲ. ಸೊ ಆ ಗಲಾಟೆ ಆದ್ಮೇಲೆ ಶ್ರೀಕಿ ಮತ್ತು ನಲ್ಪಾಡ್ಗೆ ತುಂಬಾ ಕ್ಲೋಸ್ ಫ್ರೆಂಡ್ಶಿಪ್ ಬೆಳೆಯುತ್ತೆ. ಈಗ ಆರೋಪ ಏನ್ ಕೇಳಿ ಬರ್ತಾ ಇರೋದು ಅಂತಂದ್ರೆ 6 ವರ್ಷಗಳ ಕಾಲ ನಿರಂತರವಾಗಿ ಇವರ ನಡುವೆ ವ್ಯವಹಾರ ನಡೆದಿತ್ತಂತೆ. ಹೆಚ್ಚು ಕಡಿಮೆ 4,60,00,000 ರೂಪಾಯಿ ವ್ಯವಹಾರ ನಡೆದಿತ್ತಂತೆ. ಯಾವ ರೀತಿ ವ್ಯವಹಾರ ಅಂತಂದ್ರೆ ಈ ಶ್ರೀಕಿಯನ್ನ ನಲ್ಪಾಡ್ ಸಹೋದರರು ಹ್ಯಾಕ್ ಮಾಡೋದಕ್ಕೆ ಬಳಸ್ಕೊಳ್ತಾ ಇದ್ರಂತೆ. ಅಂದ್ರೆ ಆತನ ಮೂಲಕ ಹ್ಯಾಕ್ ಮಾಡಿಸಿ ಇವರು ಹಣವನ್ನ ಸಂಪಾದನೆ ಮಾಡ್ತಾ ಇದ್ರಂತೆ. ಅಂದ್ರೆ ಬಿಟ್ಕಾಯಿನ್ ಗಳನ್ನ ಹ್ಯಾಕ್ ಮಾಡಿಸಿ ಬೇರೆ ಡಿಜಿಟಲ್ ವ್ಯಾಲೆಟ್ ಅಲ್ಲಿ ಇದ್ದಂತಹ ಬಿಟ್ಕಾಯಿನ್ ಗಳನ್ನ ಅದನ್ನು ರೂಪಾಯಿಗೆ ಕನ್ವರ್ಟ್ ಮಾಡಿ ಅದಾದ ಬಳಿಕ ಇವರು ಹಣವನ್ನು ತೆಗೆದುಕೊಳ್ಳುವಂತ ಕೆಲಸ ಮಾಡ್ತಿದ್ರಂತೆ. ಆ ಕಾರಣಕ್ಕಾಗಿ ಶ್ರೀಕಿಯ ಸ್ನೇಹವನ್ನ ಸಂಪಾದನೆ ಮಾಡಿದ್ರು ಅಥವಾ ಶ್ರೀಕಿಯ ಜೊತೆಗೆ ಇದ್ರು ಎನ್ನುವಂತ ಆರೋಪ ಕೇಳಿ ಬಂದಿದೆ. ಈ ಶ್ರೀಕಿಯ ಇನ್ನೊಂದು ವಿಶೇಷ ಏನಂತಂದ್ರೆ ಆತನ ಬಳಿ ಬ್ಯಾಂಕ್ ಅಕೌಂಟ್ ಇರ್ಲಿಲ್ಲ, ಆತನ ಬಳಿ ಒಂದು ಫೋನ್ ಕೂಡ ಇರ್ಲಿಲ್ಲ, ಫೋನ್ ನಂಬರ್ ಇರಲಿಲ್ಲ. ಹೀಗಾಗಿ ಪೊಲೀಸರಿಗೆ ಆತನ ಬಗ್ಗೆ ತನಿಖೆ ಮಾಡೋದು ಸಾಕಷ್ಟು ಕಷ್ಟ ಆಗಿತ್ತು, ತುಂಬಾ ಡಿಫಿಕಲ್ಟ್ ಆಗಿತ್ತು ಅಂತಾನೆ ಹೇಳ್ಬೋದು. ಆತ ಯಾವ ರೂಪದಲ್ಲಿ ಹಣವನ್ನ ಇಟ್ಕೊಳ್ತಾ ಇದ್ದ ಅಂತಂದ್ರೆ ಎಲ್ಲವೂ ಕೂಡ ಬಿಟ್ಕಾಯಿನ್ ರೂಪದಲ್ಲಿ ಇತ್ತು. ಒಂದು ಡಿಜಿಟಲ್ ವಾಲೆಟ್ ಅಂತ ಇತ್ತು, ಅಲ್ಲಿ ಕೋಟಿ ಕೋಟಿ ಬೆಲೆ ಬಾಳುವಂತ ಬಿಟ್ಕಾಯಿನ್ ಗಳನ್ನ ಈತ ಇಟ್ಕೊಳ್ತಾ ಇದ್ದ. ಅದಕ್ಕೆ ಒಂದು ಪಾಸ್ವರ್ಡ್ ಕೀ ಅಂತ ಇದ್ರೆ ಸಾಕಾಗಿತ್ತು. ಅಷ್ಟು ಮಾತ್ರ ಇಟ್ಕೊಂಡು ಆತ ಆರಾಮಾಗಿ ಜೀವನವನ್ನ ಸಾಗಿಸ್ತಾ ಇದ್ದಂತೆ. ಅಂದ್ರೆ ಬರೀ ಡಿಜಿಟಲ್ ರೂಪದ ಕರೆನ್ಸಿ ಆತನ ಬಳಿ ಇದ್ದಿದ್ದು. ಆತ ಹೋಟೆಲ್ ಗಳಿಗೆ ಹೋದಾಗ ಬಿಟ್ಕಾಯಿನ್ ಗಳ ಮೂಲಕ ಕೊಡೋದಕ್ಕೆ ಅಂದ್ರೆ ಪೇ ಮಾಡೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ವಲ್ಲ. ಹೀಗಾಗಿ ಐಷಾರಾಮಿ ಹೋಟೆಲ್ಗಳಲ್ಲಿ ಅಥವಾ ಐಷಾರಾಮಿ ಜೀವನವನ್ನ ಸಾಗಿಸೋದಕ್ಕೆ ನಲ್ಪಾಡ್ ಸಹೋದರರು ಸಹಾಯ ಮಾಡ್ತಿದ್ರಂತೆ. ಇಂಥದೊಂದು ಗಂಭೀರ ಆರೋಪಗಳೆಲ್ಲವೂ ಕೇಳಿ ಬಂದಿತ್ತು. ಬರೀ ಆರೋಪ ಅಲ್ಲದೆ ಅದಕ್ಕೆ ಪೂರಕವಾಗಿ ಸಾಕಷ್ಟು ದಾಖಲೆಗಳು ಕೂಡ ಸಿಕ್ಕಿದೆ. ಆ ಕಾರಣಕ್ಕಾಗಿ ಇವತ್ತು ಇಡಿ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ ಅಂತ ಕಾಣಿಸ್ತಾ ಇದೆ. ಇದು ಒಟ್ಟಾರೆಯಾಗಿ ಶ್ರೀಕಿ ಎನ್ನುವಂತ ಅಂತಾರಾಷ್ಟ್ರೀಯ ಮಟ್ಟದ ಹ್ಯಾಕರ್ ಹಾಗೆ ಇವನು ಮತ್ತೆ ನಲ್ಪಾಡ್ ಅವರ ಮಧ್ಯೆ ಇದ್ದಂತಹ ಸ್ನೇಹ ಹಾಗೂ ವ್ಯವಹಾರ ಏನಿತ್ತು ಅದರ ಸಂಬಂಧಪಟ್ಟ ಹಾಗೆ ಈಗ ರೇಡ್ ಆಗಿದೆ ಅಂತಾನೆ ಹೇಳ್ಬೋದು. ಅಂದ್ರೆ ಶ್ರೀಕಿಯಿಂದ ಲಾಭ ಮಾಡಿಕೊಂಡು ಬೇಕಾದಷ್ಟು ಹಣವನ್ನ ಸಂಪಾದನೆ ಮಾಡಿದ್ದಾರೆ ಅನ್ನುವಂತ ಆರೋಪಗಳು ಕೇಳಿ ಬಂದಿದೆ. ಆ ಕಾರಣಕ್ಕಾಗಿ ಇವತ್ತು ಇಡಿ ರೇಡ್ ಆಗಿದೆ. ಸೊ ನೋಡ್ಬೇಕು, ಸರಿಯಾದ ದಾಖಲೆಗಳು ಏನಾದ್ರು ಸಿಕ್ಕಿದ್ರೆ ನಲ್ಪಾಡ್ ಅರೆಸ್ಟ್ ಆಗುವಂತ ಸಾಧ್ಯತೆಗಳು ಕೂಡ ಜಾಸ್ತಿ ಇದೆ. ಮುಂದೆ ಏನ್ ಬೇಕಾದ್ರೂ ಆಗುವ ಸಾಧ್ಯತೆಗಳು ಜಾಸ್ತಿ ಕಂಡು ಬರ್ತಾ ಇದೆ. ಮುಂದಿನ ದಿನಗಳಲ್ಲಿ ಯಾವ್ದಾದ್ರು ಅಪ್ಡೇಟ್ ಸಿಕ್ಕಿದ್ರೆ ಈ ಸುದ್ದಿಯ ವಿಚಾರವಾಗಿ ಅದನ್ನ ನಿಮ್ಮ ಮುಂದೆ ಹಂಚ್ಕೊಳ್ತೀನಿ. ಈ ವಿಡಿಯೋ ಏನಾದ್ರೂ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೊಂದು ಲೈಕ್ ಕೊಟ್ಟು ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್ ಬಾಯ್.